ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹಳೆ ವಿಡಿಯೋಗಳಲ್ಲಿ ಬೇರೆ ಬೇರೆ ವಿಷಯಗಳು ತಗೊಂಡು ಅದ್ರ ಬಗ್ಗೆ ನಾನು ಮಾತಾಡಿದ್ದೆ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಮೊಬೈಲ್ ಕಂಪ್ನಿನಲ್ಲಿ ಯಾವುದು ತುಂಬ ಒಳ್ಳೆಯ ಸರ್ವಿಸ್ ಕೊಡ್ತಿದೆ, ಇವತ್ತಿನ ಸಂದರ್ಭಕ್ಕೆ ಯಾವುದು ಸ್ವಲ್ಪ ಒಳ್ಳೆ ಕಂಪ್ನಿ ಜನರಿಗೆ ಸ್ವಲ್ಪ ಆಫ್ಟರ್ ಆಮೇಲೆ ಮೊಬೈಲ್ನ ತಗೊಂಡಾದ್ಮೇಲೆ ಯಾವ ಕಂಪ್ನಿ ಸ್ವಲ್ಪ ಸರ್ವಿಸ್ಗಳನ್ನ ಚೆನ್ನಾಗಿ ಕೊಡ್ತಿದೆ, ಮತ್ತು ಆಮೇಲೆ ಯಾವ ರೀತಿ ಎಲ್ಲ ಸ್ಪೇರ್ಸ್ ಪಾರ್ಟ್ಸ್ ಎಲ್ಲ ಹಾಕೊಂಡು ಕೊಡ್ತಾರೆ, ಯಾವ ಕಂಪ್ನಿ ಮೊಬೈಲ್ ಸ್ವಲ್ಪ ಚೆನ್ನಾಗಿ ಸರ್ವಿಸ್ ಇದೆ ಅಂತ ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಯಾವ ಬ್ರ್ಯಾಂಡು ಸ್ವಲ್ಪ ಚೆನ್ನಾಗಿ ಸರ್ವಿಸ್ ಕೊಡ್ತಾಯಿದೆ ಮತ್ತು ಆಮೇಲೆ ಕಸ್ಟಮರ್ಗೆ ಸ್ಯಾಟಿಸ್ಫೈ ಆಗ್ತಿದೆ ಅಂತಂದರೆ ವಿವೋ ಕಂಪ್ನಿ ಅಂತ ಹೇಳ್ಬೋದು. ಮತ್ತು ಅದಾದಮೇಲೆ ಬೇರೆ ಕಂಪ್ನಿಗಳು ಕೂಡ ಸರ್ವಿಸು ಸುಮಾರಾಗಿ ಚೆನ್ನಾಗಿದ್ದಾವೆ. ಆದರೆ ಎಲ್ಲ ಅದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ಇತ್ತೀಚಿನ ದಿನಗಳಲ್ಲಿ ವಿವೋ ಸ್ವಲ್ಪ ಚೆನ್ನಾಗಿ ಕಸ್ಟಮರ್ಗೆ ಸರ್ವಿಸ್ ಕೊಡ್ತಿದ್ದಾರೆ. ಮತ್ತು ಆಮೇಲೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಜಾಸ್ತಿ ಇದೆ. ಆಮೇಲೆ ಇದನ್ನು ಬಿಟ್ಟರೆ ಬೇರೆ ಯಾವ ಕಂಪ್ನಿ ಚೆನ್ನಾಗಿ ಸ್ವಲ್ಪ ಕೊಡ್ತಿದೆ ಅಂತಂದರೆ ಸ್ಯಾಮ್ಸಂಗ್ ಕಂಪ್ನಿ ಕೊಡ್ತಿದೆ. ಅದಾದಮೇಲೆ ಸ್ಯಾಮ್ಸಂಗ್ ಕಂಪ್ನಿ ಇದು ಭಾರತದಲ್ಲಿ ಎಲ್ಲ ಕಡೆಯೂ ಸ್ವಲ್ಪ ಜಾಸ್ತಿ ಸರ್ವಿಸ್ ಸೆಂಟ್ರ್ಗಳಿದ್ದಾವೆ. ಇದು ಕೂಡ ಸ್ವಲ್ಪ ಉತ್ತಮ, ಪರವಾಗಿಲ್ಲ ಅನ್ನೋ ಥರ ಸರ್ವಿಸ್ಗಳು ಕೊಟ್ಟಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಇವಾಗ ಸ್ವಲ್ಪ ವಿವೋ ಕಂಪ್ನಿನೇ ಸ್ವಲ್ಪ ಚೆನ್ನಾಗಿ ಇದು ಕಸ್ಟಮರ್ಗೆ ಸ್ಯಾಟಿಸ್ಫೈ ಕೂಡ ಆಗ್ತಿದೆ ಮತ್ತು ಆಮೇಲೆ ಚೆನ್ನಾಗಿ ಸರ್ವಿಸ್ ಕೂಡ ಕೊಡ್ತಿದ್ದಾರೆ. ಮತ್ತು ಬೇರೆ ಬ್ರ್ಯಾಂಡ್ಸ್ಗಳು ಸ್ವಲ್ಪ ಏನಾಗ್ಬಿಟ್ಟಿದೆ ಅಂದರೆ ಕೆಲವೊಂದು ಪ್ರಾಬ್ಲಮ್ಸ್ ಆಗಿದೆ, ಕಸ್ಟಮರ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಿಲ್ಲ ಮತ್ತು ಸರ್ವಿಸ್ ಕೂಡ ಅಷ್ಟು ಸ್ಯಾಟಿಸ್ಫೈ ಆಗಿ ಕೊಡ್ತಿಲ್ಲ ಮತ್ತು ಸರಿ ಕೂಡ ಮಾಡ್ತಿಲ್ಲ. ಬೇರೆ ಕಂಪ್ನಿಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇವತ್ತಿನ ಸಂದರ್ಭಕ್ಕೆ ವಿವೋನೇ ಸ್ವಲ್ಪ ಚೆನ್ನಾಗಿ ಸರ್ವಿಸ್ ಕೊಡ್ತಿದೆ ಮತ್ತು ಆಮೇಲೆ ಸ್ಪೇರ್ಸ್ ಪಾರ್ಟ್ಸ್ ಎಲ್ಲ ಚೆನ್ನಾಗಿ ಸಿಗ್ತಿದೆ. ಮತ್ತು ಆಮೇಲೆ ಅವರು ಚೆನ್ನಾಗಿ ಜವಾಬ್ದಾರಿ ತಗೊಂಡು ಅವ್ರ ಸೇಲ್ಸ್ ಕೂಡ ಚೆನ್ನಾಗೂ ಮಾಡ್ತಿದ್ದಾರೆ. ಮತ್ತು ಅದಾದಮೇಲೆ ಸೇಲ್ಸ್ ಆದಮೇಲೆ ಕೂಡ ಅವರು ಕಸ್ಟಮರ್ಗೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಕೊಡ್ತಿದ್ದಾರೆ. ಅದಾದಮೇಲೆ ಯಾರಿಗೂ ಕೂಡ ಬೇಜಾರು ಮಾಡ್ತಿಲ್ಲ. ಮತ್ತು ಜಲ್ದಿ ಅವರು ಮೊಬೈಲ್ ಏನಾರ ಕೆಟ್ಟೋಗಿದ್ದರೆ ಅದ್ರ ಬಗ್ಗೆ ಅವ್ರು ರೆಡಿ ಮಾಡ್ಕೊಂಡು ಅವ್ರು ಕೊಡ್ತಿದ್ದಾರೆ. ಅದಾದಮೇಲೆ ಸ್ಯಾಮ್ಸಂಗ್ ಕೂಡ ಪರವಾಗಿಲ್ಲ ಇತ್ತೀಚಿನ ದಿನಗಳಲ್ಲಿ. ಆಮೇಲೆ ಬೇರೆ ಬ್ರ್ಯಾಂಡ್ಸ್ಗಳು ಕೂಡ ಕೊಡೋದಿಲ್ಲ ಅಂತಲ್ಲ, ಸರ್ವಿಸ್ ಅವರು ಕೊಡ್ತಾರೆ. ಆದರೆ ಇವರು ಇನ್ನೂ ತುಂಬ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕಾಗಿದೆ ಬೇರೆ ಕಂಪ್ನಿಗಳು. ಆದರೆ ಇವಾಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ವಿವೋದು ಎಲ್ಲ ಕಡೆಗೂ ಸರ್ವಿಸ್ ಸೆಂಟ್ರ್ಗಳು ಜಾಸ್ತಿ ಆಗ್ತಿದ್ದಾವೆ. ಆಮೇಲೆ ಇವರು ಚೆನ್ನಾಗಿ ಕೊಡ್ತಿದ್ದಾರೆ. ಸ್ಯಾಮ್ಸಂಗ್ ಕೂಡ ಪರವಾಗಿಲ್ಲ. ಆದರೆ ಬೇರೆಯವು ಕೂಡ ಅದೇ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ಕಸ್ಟಮರ್ಗೆ ಸ್ವಲ್ಪ ಎಲ್ಪ್ ಆಗುತ್ತೆ. ಆಮೇಲೆ ಜಾಸ್ತಿ ಸರ್ವಿಸ್ ಸೆಂಟ್ರ್ ಆದಷ್ಟು ಜನಗಳು ಕೂಡ ಯೂಸ್ ಆಗುತ್ತೆ. ಆದರೆ ಕಮ್ಮಿ ಸೆಂಟ್ರ್ ಆಗ್ಬಿಟ್ರೆ ಏನಾಗುತ್ತೆ ಅಂದರೆ ಜನ ಹುಡ್ಕೋದು ಕಷ್ಟ ಆಗುತ್ತೆ ಮತ್ತು ಆಮೇಲೆ ಸರಿ ಮಾಡಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಹಂಗಾಗಿ ನಾನು ಏನು ಹೇಳ್ತಿದ್ದೀನಿ ಅಂದರೆ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ವಿವೋನೇ ಸ್ವಲ್ಪ ಎಲ್ಲದರಲ್ಲೂ ಫಾಸ್ಟಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಸೇಲ್ಸಲ್ಲಿ ಕೂಡ ನಂಬರ್ 1 ಆಗ್ತಿದೆ. ಅದಾದಮೇಲೆ ಆ ಸೇಲ್ಸ್ ಎಲ್ಲ ಮಾಡಾದ್ಮೇಲೆ ಕೂಡ ಏನೋ ರಿಪೇರಿ ಮಾಡೋಂಗಿದ್ರೆ ಅದರಲ್ಲೂ ಕೂಡ ಇವರು ಸ್ವಲ್ಪ ಚೆನ್ನಾಗಾಗಿದ್ದಾರೆ. ಮತ್ತು ಆಮೇಲೆ ಮುಂದಿನ ದಿನಗಳಲ್ಲಿ ಬೇರೆ ಕಂಪ್ನಿ ಬರ್ಬೋದು ಈ ಥರ. ಇವಾಗ ಸದ್ಯದ ಪರಿಸ್ಥಿತಿಗೆ ವಿವೋನೇ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ನನಗನ್ನಿಸ್ತಾ ಇದೆ. ಹಂಗಾಗಿ ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ವಿಡಿಯೋನ ಮಾಡಿದ್ದೀನಿ ಮತ್ತು ಆಮೇಲೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ವಿಷಯ ತಗೊಂಡು ಮಾತಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.